ರಾಜ್ಯದ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಯಾವ ರೀತಿ ಅಧ್ವಾನ ಆಗ್ತಾ ಇದೆ ಅನ್ನೋದರ ರಿಪೋರ್ಟ್ ಅನ್ನು ನಿಮ್ಮ ಪಬ್ಲಿಕ್ ಟಿವಿ ಬಿಗ್ ಎಕ್ಸ್ಪೋಸ್ ಮಾಡೋದರ ಮೂಲಕ ಮಾಡಿತ್ತು. ಬೆಂಗಳೂರಿನ ಗ್ಯಾಸ್ಟ್ರೋ ಎಂಟ್ರಾಲಜಿ ಖಾಸಗಿ ಲ್ಯಾಬ್ನಲ್ಲಿ ಲೂಟಿ ಹೆಂಗಾಗ್ತಾ ಇದೆ, ಹೆಚ್ಚುವರಿ ಹಣವನ್ನ ವಸೂಲಿ ಹೆಂಗ್ ಮಾಡ್ತಾ ಇದ್ದಾರೆ, ಹಗಲು ದರೋಡೆಯನ್ನ ಹೆಂಗ್ ಮಾಡ್ತಾ ಇದ್ದಾರೆ ಅಂತ ಪಬ್ಲಿಕ್ ಟಿವಿ ವರದಿ ಮಾಡಿತ್ತು. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ವೈದ್ಯಕೀಯ ಶಿಕ್ಷಣ ಸಚಿವರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಲ್ಯಾಬ್ನಿಂದ ಹೆಚ್ಚುವರಿ ಹಣ ವಸೂಲಿ ಬಗ್ಗೆ ವರದಿಯನ್ನ ಕೇಳಿದ್ದಾರೆ. ಆಸ್ಪತ್ರೆಯಲ್ಲಿ ಔಟ್ಸೋರ್ಸ್ ಓಪನ್ ಆಗಿರಬಹುದು, ಈ ಮೂಲಕ ಟೆಸ್ಟಿಂಗ್ ಆಗ್ತಾ ಇರಬಹುದು ಅಂತ ಹೇಳಿದ್ರು. ಹಾಗೆ ಈ ಬಗ್ಗೆ ನಾನು ಮಾಹಿತಿಯನ್ನು ಪಡ್ಕೊಳ್ತೀನಿ ಅಂತ ಶರಣ್ ಪ್ರಕಾಶ್ ಪಾಟೀಲ್ ಅವರು ತಿಳಿಸಿದ್ದಾರೆ. ಬಟ್ ಪ್ರಶ್ನೆ ಇರೋದು ಇಷ್ಟೆಲ್ಲವೂ ಕೂಡ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ಆಯ್ತಾ ಅನ್ನೋದು ಪ್ರಶ್ನೆ. ಗೊತ್ತಿಲ್ಲ. ಅದು ಲಾಸ್ಟ್ ಟೈಮು ಹಿಂದೆ ಒಂದು ಟೆಂಡರ್ ಇತ್ತು, ಟೆಂಡರ್ ಕ್ಯಾನ್ಸಲ್ ಮಾಡಿ ನಾವು ಸ್ವತಃ ಮಾಡ್ತಾ ಇದ್ದೀವಲ್ಲ PMSSYಯಲ್ಲಿ. ಹಾಗಾಗಿ ಅದ್ಯಾವುದಿದೆ ನಾನು ಚೆಕ್ ಮಾಡ್ತೀನಿ. ಇಲ್ಲ, ಪ್ರೈವೇಟ್ ಲ್ಯಾಬ್ ಅಂದರೆ ಯಾರೋ ಬಂದಲ್ಲ, ಔಟ್ಸೋರ್ಸ್ ಮಾಡಿರ್ತಾರೆ. ಹಾಗಾಗಿ ಅದೇನಿದೆ ನಾನು ತಿಳ್ಕೊತೀನಿ ಫಸ್ಟ್. ಯಾವ ಟೆಸ್ಟ್ ಅಲ್ಲ, ಬೇರೆ ಬೇರೆ ಟೆಸ್ಟ್ ಅಲ್ಲೆಲ್ಲ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ ಎಲ್ಲ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಅದಕ್ಕೆ ಮಿನಿಮಮ್ ಇರುತ್ತೆ ಚಾರ್ಜಸ್ಸು. ಮಿನಿಮಮ್ ಚಾರ್ಜಸಲ್ಲಿ ಮಾಡಬೇಕು ಅಂತ ನೀವು ಹೇಳಿ ಗಮನಕ್ಕೆ ತಂದಿದ್ರೆ ನಾನು ಚೆಕ್ ಮಾಡ್ತೀನಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘು, ಇವಾಗ ಸಚಿವರೇನೋ ಭರವಸೆ ಕೊಡ್ತಾ ಇದ್ದಾರೆ, ಬಟ್ ಪ್ರಶ್ನೆ ಇರೋದು ಇಲ್ಲಿ ಸರ್ಕಾರದ ಕಡೆಯಿಂದ ಲ್ಯಾಬ್ ಇದ್ರೂ ಕೂಡ ಅಲ್ಲಿರುವಂತಹ ಸಿಬ್ಬಂದಿಗಳು ತುಂಬಾ ಈಸಿಯಾಗಿ ಹೇಳ್ತಾರೆ, ಇಲ್ಲಿಗೆ ಹೋಗಿ ಈ ಪ್ರೈವೇಟ್ ಲ್ಯಾಬಲ್ಲಿ ಟೆಸ್ಟ್ ಮಾಡಿಸಿ ಇಷ್ಟು ದುಡ್ಡು ಕೊಡ್ತಾರೆ ಅಂತ ಹೇಳಿ. ಅಷ್ಟೊಂದು ಅಡ್ಜಸ್ಟ್ಮೆಂಟು, ಅಷ್ಟೊಂದು ಬಾಂಧವ್ಯ, ಅಷ್ಟೊಂದು ಸಾಫ್ಟ್ ಕಾರ್ನರ್ ಪ್ರೈವೇಟ್ ಲ್ಯಾಬ್ ಬಗ್ಗೆ ಹೇಗೆ? ಸೊ ಅಡ್ಜಸ್ಟ್ಮೆಂಟ್ ನಡೀತಾ ಇದೆ, ಅಲ್ಲಿ ಎಲ್ಲರೂ ದುಡ್ಡು ತಿಂತಾ ಇದ್ದಾರೆ ಅನ್ನೋದಲ್ವಾ ಅರ್ಥ? ಅದರ ವಿರುದ್ಧ ಏನು ಕ್ರಮ ಆಗುತ್ತೆ? ಅಲ್ಲಿ ಎನ್ಕ್ವೈರಿ, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಹೆಂಗಾಗುತ್ತೆ ಅನ್ನೋದು ಪ್ರಶ್ನೆ. ಅದಕ್ಕೇನಾದ್ರೂ ಉತ್ತರ ಕೊಟ್ಟಿದ್ದಾರೆ ಸಚಿವರು? ಮಮತಾ, ಸಂಬಂಧಪಟ್ಟಂತೆ ಈಗ ಸಚಿವರ ಗಮನಕ್ಕೆ ತಂದಾದ ಬಳಿಕ ಸಚಿವರು ಮೊದಲಿಗೆ ಆರಂಭಿಕವಾಗಿ ನಾವು ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥ ರಿಪೋರ್ಟನ್ನು ತರಿಸ್ಕೊಳ್ತೇವೆ ಅಂತ. ಅಂದರೆ ಎಕ್ಸಾಂಪಲ್, ಈಗ ಅಲ್ಲಿಗೆ ಖಾಸಗಿ ಲ್ಯಾಬ್ ಔಟ್ಸೋರ್ಸಿಂದ ಒಂದಷ್ಟು ಅವಕಾಶಗಳಿದೆ, ಆ ಔಟ್ಸೋರ್ಸನ್ನು ತೆಗೆದುಕೊಂಡಿದ್ದಾರೆ. ಬಟ್ ಅವರು ಎಷ್ಟು ಹಣವನ್ನು ಫಿಕ್ಸ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನು ಮೊದಲಿಗೆ ತೆಗೆದುಕೊಳ್ತೇವೆ. ಅನಂತರದಲ್ಲಿ ಅಲ್ಲಿ ಏನೆಲ್ಲ ಆಗಿದೆ ಅನ್ನುವಂಥ ಅಂಶಗಳನ್ನು ಮತ್ತೊಮ್ಮೆ ನಾವು ಕೂಡ ಅದನ್ನು ಸ್ಥಳೀಯ ಮಟ್ಟದಲ್ಲಿ ತನಿಖೆಯನ್ನು ಮಾಡೋದ್ರ ಮುಖಾಂತರವಾಗಿ ಅಂಥವ್ರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ ಅಂತ. ಯಾಕಂದರೆ ಈಗಾಗಲೇ ಅವರು ಮಾಡಬೇಕಿದ್ದಂಥ ತನಿಖೆಗಳೇನಿತ್ತು ಅದರ ಕಂಪ್ಲೀಟ್ ತನಿಖೆಯ ರಿಪೋರ್ಟ್ ಅನ್ನು ಪಬ್ಲಿಕ್ ಟಿವಿ ಸಾಕ್ಷ್ಯ ಸಮೇತ ಅವರ ಮುಂದೆ ಇಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿತ್ತು. ಅದರ ಅಲ್ಲಿ ರಿಸಲ್ಟ್ ಕೂಡ ಅಲ್ಲಿ ಗೊತ್ತಾಗ್ತಾ ಇದೆ ಏನಾಗಿದೆ ಅಂತ ಹೇಳಿ. ಯಾಕಂದ್ರೆ ಅಲ್ಲಿನ ಸಿಬ್ಬಂದಿಗಳೇ ಆಗ್ತಾ ಇರುವಂತಹ ವಸೂಲಿಯನ್ನ, ದಂಧೆಯನ್ನ ಬಟಾ ಬಯಲಾಗಿ ಮಾಡುವಂತಹ ರೀತಿಯಲ್ಲಿ ಏನೆಲ್ಲ ಆಗಿದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿರುವಂಥದ್ದು ಆ ವಿಜುವಲ್ಸ್ಗಳಲ್ಲಿ ಇದೆ. ಸೊ ಈಗ ಇದನ್ನ ಮತ್ತೆ ನಾವು ತನಿಖೆ ಮಾಡ್ತೇವೆ ಅನ್ನುವಂಥದ್ರಲ್ಲಿ ಅರ್ಥ ಇಲ್ಲ. ಈಗ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕ್ರಮಗಳೇನು ಅನ್ನೋದನ್ನ ಸಚಿವರು ತಿಳಿಸಬೇಕಿದೆ. ಅದಕ್ಕೆ ಈಗ ಮೊದಲಿಗೆ ಏನಾಗಿದೆ ಅನ್ನುವಂತಹ ಸ್ಪಷ್ಟೀಕರಣವನ್ನ ಆಸ್ಪತ್ರೆಯಿಂದ ತರಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ನಂತರ ಬಂದ ಬಳಿಕ ಯಾರು ತಪ್ಪಿತಸ್ಥರಿದ್ದಾರೆ ಅಂದ್ರೆ ಆ ಡಿಪಾರ್ಟ್ಮೆಂಟ್ ಹೆಡ್ ಅಥವಾ ಈ ಓವರ್ ಆಲ್ ಆಡಳಿತ ಮಂಡಳಿಯಲ್ಲಿರುವಂತವರ ಹೇಗೆ ಅನ್ನುವಂಥದ್ದನ್ನ ಪರಿಶೀಲನೆಯನ್ನ ಮಾಡಿ ಆ ನಂತರದಲ್ಲಿ ಅವರ ವಿರುದ್ಧ ಕ್ರಮಗಳನ್ನ ಕೈಗೊಳ್ತೇವೆ ಅನ್ನುವಂಥ ಮಾತುಗಳನ್ನ ಹೇಳಿರುವಂಥದ್ದು. ಸದ್ಯಕ್ಕೆ ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಅವರ ಬಳಿ ಅಂದ್ರೆ ಆಸ್ಪತ್ರೆ ಆಡಳಿತ ಮಂಡಳಿಯ ಬಳಿ ಘಟನೆಗೆ ಸಂಬಂಧಪಟ್ಟಂತೆ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣವನ್ನ ಕೇಳಿದರೆ, ಯಾಕೆ ಹೀಗಾಗಿದೆ, ಹೆಚ್ಚುವರಿ ಹಣ ಎಲ್ಲಿಂದ ಬರ್ತಾ ಇದೆ, ಔಟ್ಸೋರ್ಸ್ ಅನ್ನು ನೀವು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇತ್ತ ಹೇಗೆ ಅನ್ನುವಂತಹ ಡೀಟೇಲ್ಸ್ ಗಳನ್ನ ಕೇಳಿದರೆ, ಆ ಡೀಟೇಲ್ಸ್ ಬಂದ ಬಳಿಕ ಯಾರು ತಪ್ಪಿತಸ್ಥರಿದ್ರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂಥದ್ದು ಸಾಧ್ಯತೆ ಇದೆ. ಮಮತಾ. ಆಲ್ ರೈಟ್, ಧನ್ಯವಾದ ರಾಘು ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಇಲ್ಲಿ ಬಡವರ ರಕ್ತ ಹೀರ್ತಾ ಇರುವಂತಹ ಜಿಗಣೆಗಳು ಯಾರು ಅನ್ನೋದನ್ನ ಆದಷ್ಟು ಬೇಗ ಐಡೆಂಟಿಫೈ ಮಾಡಿ ಅಂಥವರ ತಲೆದಂಡವನ್ನ ಈ ಪ್ರಕರಣದಲ್ಲಂತೂ ಆದ್ಯ ಕರ್ತವ್ಯವಾಗಿ ಮಾಡಬೇಕಾಗಿದೆ. ಬಿಕಾಸ್ ಜನ ಅಲ್ಲಿಗೆ ಬರೋರು ಎಂಥವ್ರು ಇರ್ತಾರೆ ಅಂದರೆ, ಒಂದು ಹೊತ್ತಿನ ಊಟಕ್ಕೂ ಸಂಪಾದನೆಗೂ ಕಷ್ಟಪಡೋರು ಇಲ್ಲಿ ಉಚಿತವಾಗಿ ಟ್ರೀಟ್ಮೆಂಟ್ ಸಿಗುತ್ತೆ ನಮಗೆ ಅಂತ ಬರೋರು. ಅಂಥ ನಂಬಿಕೆಗಳು ಸುಳ್ಳಾಗ್ತಾ ಇದೆ. ಅಂಥವರ ರಕ್ತವನ್ನು ಹೀರ್ತಾ ಇದ್ದಾರೆ. ಆಮೇಲೆ ಅವರ ನೋವಿನಲ್ಲಿ, ಅವರ ಸಂಕಷ್ಟದಲ್ಲಿ ಇವ್ರ ಸಂಪತ್ತನ್ನು ವೃದ್ಧಿಸ್ಕೊಳ್ತಾ ಇದ್ದಾರೆ. ಇಷ್ಟು ಕುಲ್ಲಂಕುಲ್ಲವಾಗಿ ಯಾರು ಅವ್ರಿಗೆ ಪರ್ಮಿಷನ್ ಕೊಟ್ಟವ್ರು ಯಾರು? ಒಂದಕ್ಕೆ ಆಯಿತು, ಪರ್ಮಿಷನ್ ಕೊಟ್ಟರು ಅಂತಲೇ ಇಟ್ಕೊಳ್ಳೋಣ, ಔಟ್ಸೋರ್ಸಿಂಗ್ ಅಂತಲೇ ಇಟ್ಕೊಳ್ಳೋಣ. 1 to 1 to 3 ರೇಟನ್ನು ಹೆಂಗೆ ಕಿತ್ಕೊಳ್ತಾರೆ ಅವರು ಅನ್ನೋದು ಪ್ರಶ್ನೆ.